ನಾನು ಮತ್ತೆ ಬಂದ್ಬಿಟ್ಟೆ ನಿಮ್ಮ ಮನೆಗೆ. ಅಯ್ಯೋ ಬಾಮ್ಮ ಬಾ, ಇಲ್ಲೇ ಇರು ಬಾ. ಯಾರು ಬೇಡ ಅಂತಾರೆ ನಿನ್ನ? ಹಾ ಬಾ, ಇಲ್ಲೇ ಇದ್ಬಿಡು. ಓ ಉಮಾನು ಬಂದ್ಲಾ? ಹ್ಞೂ ಅಕ್ಕ. ಆಂಟಿ ಪಾಪು ಎಲ್ಲಿ ಆಂಟಿ? ಅವನ ಮಲ್ಕೊಂಡವನಮ್ಮ, ಇವಾಗ ಮಲಗಿಸ್ಬಿಟ್ಟು ಬಂದೆ. ಉಮಾ ಬಾಮ್ಮ, ಈ ಕಡೆ ಬಾ, ಕೂತ್ಕೋ ಬಾ. ನೇಹಾ ಕೂತ್ಕೊಮ್ಮ. ಅಯ್ಯೋ ಆಂಟಿ ಎದ್ಬಿಟ್ಟಿದ್ದಾನೆ. ನಮ್ಮ ಒಂದು ಕೋಳಿ ನಿದ್ದೆ. ಸಂಗೀತಕ್ಕ ನಾನು ಮತ್ತೆ ಮಲಗಿಸ್ತೀನಿ ಅವನನ್ನ. ಹ್ಞೂ ಹೋಗಮ್ಮ ಮಲಗಿಸೋಗು. ಬಾ ನೇಹಾ. ಏನ್ ಚಿಂಚು, ನೇಹಾ ಮತ್ತೆ ಬಂದವಳೆ? ಸ್ಕೂಲ್ಗೆ ಹೋಗಲ್ವಂತವಳು? ಅಯ್ಯೋ ಏನ್ ಸ್ಕೂಲ್ಗೆ ಹೋಗೋದು, ಏನ್ ಕತೆನೋ ಹೋಗಕ್ಕ. ನಂಗಂತೂ ನೇಹಾ ಮನೆಗೆ ಹೋದಾಗಿಂದ ನನಗೆ ಶಾಕಲ್ಲೇ ಇದ್ಬಿಟ್ಟಿದ್ದೀನಿ ನಾನು. ಯಾಕೆ, ಏನೈತೆ? ನಾನು ಹೇಳೋ ವಿಷಯ ನೀನೇನಾದ್ರೂ ಕೇಳಿದ್ರೆ ಅಷ್ಟೇನ ನೀನು ಶಾಕ್ ಆಗ್ಬಿಡ್ತೀಯಾ? ಹೌದಾ, ಅಂತ ವಿಷಯ ಏನು? ಹಾಯ್ ಸಿಂಚನಾ ಮೇಡಮ್, ಹೇಗಿದ್ದೀರಾ? ಸಿದ್ದೇಶ್ ಸರ್, ನಾನು ಚೆನ್ನಾಗಿದ್ದೀನಿ ಸರ್. ಏನು ಸರ್ ಮತ್ತೆ ಟ್ರಾನ್ಸ್ಫರ್ ಆಗಿ ಹೋದಾಗಿಂದ ಈ ಕಡೆ ಬರಲೇ ಇಲ್ಲ? ಫೋನ್ ಮಾಡ್ತೀರೇನೋ ಅಂತ ವೇಟ್ ಮಾಡ್ತಾ ಇದ್ದೀನಿ ಮೇಡಮ್. ಓ ಹೌದಾ, ನನ್ನ ಫೋನ್ಗೆ ವೇಟ್ ಮಾಡ್ತಾ ಇದ್ರಾ ನೀವು? ಹೌದು ಮೇಡಮ್, ಬನ್ನಿ ಸರ್, ನಿಮ್ಮನ್ನು ನೋಡಬೇಕು ಅಂತಂದ್ರೆ ಓಡೋಡಿ ಬಂದ್ಬಿಡ್ತೀನಿ ಮೇಡಮ್. ನಾನು ಬಾ ಅಂದ್ರೆ ಅಲ್ಲಿಂದ ಓಡೋಡಿ ಬರ್ತೀರಾ? ಹಾಗಾದ್ರೆ ಈಗಲೇ ಬಂದ್ಬಿಡಿ ಸರ್, ನೋಡೋಣ. ಹೌದಾ ಮೇಡಮ್, ಈಗಲೇ ಬರೋದಾ? ನೀವೇ ತಾನೇ ಸರ್ ಹೇಳಿದ್ದು, ನೀವು ಬಾ ಅಂತಂದ್ರೆ ಓಡೋಡಿ ಬಂದ್ಬಿಡ್ತೀನಿ ಅಂತ. ಬನ್ನಿ ಸರ್, ನಿಮ್ಮನ್ನು ನೋಡ್ಬೇಕು ಅನಿಸ್ತಾ ಇದೆ. ತುಂಬ ದಿನ ಆಯಿತು ನಿಮ್ಮನ್ನು ನೋಡಿ, ನಿಮ್ಮ ಜೊತೆ ಮಾತಾಡಿ. ಸರಿ ಮೇಡಮ್, ಡ್ಯೂಟಿ ಮುಗಿಸ್ಕೊಂಡು ಸಂಜೆ ಹಂಗೆ ಬರ್ತೀನಿ ಮೇಡಮ್. ಓಕೆ ಸರ್, ಆಯಿತು. ಸರ್ ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀರಾ? ಮತ್ತೆ ಅಲ್ಲೆಲ್ಲ ಏನು ಕೇಸಸ್ ಇಲ್ವಾ, ಏನು ಪ್ರಾಬ್ಲಮ್ ಇಲ್ವಾ, ಆರಾಮಾಗಿದ್ದೀರಾ? ಮಾಮೂಲಿ ಇದ್ದಿದ್ದೆ ಅಲ್ವಾ ಮೇಡಮ್, ಸಣ್ಣ ಪುಟ್ಟ. ನನ್ನ ಕೆಲಸ ಬಿಡಿ, ನಿಮ್ಮ ಕೆಲಸ ಹೇಗಿದೆ ಮೇಡಮ್? ಹಾಂ ಸರ್, ನಾನು ಚೆನ್ನಾಗಿದ್ದೀನಿ ಸರ್. ನನ್ನ ಕೆಲಸ ನಿಮ್ಮ ಥರನೇ ಮಾಮೂಲಿ ಇದ್ದಿದ್ದೆ ಅಲ್ವಾ ಸರ್. ನಿಮ್ಮ ತಾಯಿಯವರೆಲ್ಲ ಹೇಗಿದ್ದಾರೆ? ಅವರು ಆರಾಮಾಗಿದ್ದಾರೆ ಮೇಡಮ್. ತೋಟ ಎಲ್ಲ ಮಾಡಿಸ್ತಿದ್ದೀರಾ? ಹೌದು ಮೇಡಮ್, ಮಾಡಿಸಿದ್ದೀನಿ ತೋಟ ಎಲ್ಲನೂ. ಓಕೆ ಸರಿ ಸರ್, ಬೇಗನೆ ಬಂದ್ಬಿಡಿ ಸರ್, ನಿಮ್ಮ ಹತ್ರ ಮಾತಾಡ್ಬೇಕು ನಾನು. ಹೌದಾ, ನನ್ನ ಹತ್ರ ಮಾತಾಡೋಂಥ ವಿಷಯ ಏನಿದೆ ಮೇಡಮ್? ನೀವು ಬನ್ನಿ ಸರ್, ಆಮೇಲೆ ಹೇಳ್ತೀನಿ. ಓಕೆ ಮೇಡಮ್, ಖಂಡಿತ ಬರ್ತೀನಿ. ನೀವು ಇಷ್ಟೊಂದು ರಿಕ್ವೆಸ್ಟ್ ಮಾಡಿ ಕರಿತಾ ಇದ್ದೀರಾ ಅಂದಮೇಲೆ ನಾನು ಬರದೇ ಇರ್ತೀರಾ? ಖಂಡಿತ ಬರ್ತೀನಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು, ಬಾಯ್ ಸರ್. ಓಕೆ ಮೇಡಮ್, ಬಾಯ್. ಏನೇ ಸಿದ್ದೇಶ್ವರ ಮೇಲೆ ಇದ್ದಕ್ಕಿದ್ದಂಗೆ ಪ್ರೀತಿ ಬಂದ್ಬಿಟ್ಟೈತೆ ನಿಮಗೆ? ಅವರಂದ್ರೆ ಸಿಡಿ ಅಂತ ಇದ್ದೆ, ಅಲ್ಲೇ ಇರೋದು ನೋಡಿ ಸೀಕ್ರೆಟ್. ಏನೇ ಅದು ಸೀಕ್ರೆಟು? ನಂಗೆ ಹೇಳಿ, ಮದುವೆ ಆಗ್ತೀನಿ. ತುಂಬ ಒಳ್ಳೆ ಹುಡುಗ ಪಾಪ, ಮದುವೆ ಆಗೆ. ನೀನಂದ್ರೆ ತುಂಬಾನೇ ಇಷ್ಟಪಡ್ತಾನೆ. ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇರ್ತಾ ಇದ್ದ. ನೀನು ಮದುವೆ ಮಾಡ್ಕೊಂಡೆ ಊರಿಗೆ ಹೋಗ್ತಾ ಇದ್ನೋ ಏನೋ. ಅಷ್ಟೊತ್ತಿಗೆ ನೀನು ವಿಜಯ್ ಇಬ್ಬರು ಸೇರಿ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಸ್ಬಿಟ್ರಿ. ಪಾಪ ನಮ್ಮ ಕಡೆಯಿಂದ ಅವ್ರಿಗೆ ತುಂಬಾನೇ ಅನ್ಯಾಯ ಆಗ್ಬಿಟ್ಟೈತೆ. ಎಷ್ಟು ಒಳ್ಳೆಯವ್ರು ಗೊತ್ತಾ ಸಿದ್ದೇಶ್ವರು? ನೀನೇ ಇನ್ನೂ ತರಳೆ ಜಾಸ್ತಿ, ತರಳೆ ನೀನು. ಅಲ್ಲಿಗೆ ನಾನು ಕೆಟ್ಟೋಳು, ಅವ್ರು ಒಳ್ಳೆಯವರಲ್ವಾ ನಿನಗೆ? ನಾನು ಹಂಗಂತ ಹೇಳಿಲ್ಲ, ತರಳೆ ಅಂತ ಹೇಳ್ದೆ ಅಷ್ಟೇ. ಏನೇ ಅದು, ಏನೋ ಶಾಕಿಂಗ್ ವಿಷಯ ಅಂತಂದ್ರೆ ನಂಗೆ ಹೇಳಿ. ಏನಾದರೂ ನೇಹ ಅವರಪ್ಪ ಉಮಾ ಮದುವೆ ಆಗ್ತಾರಂತ? ಏನು ವಿಷಯ? ಹೇಳ್ತೀನಿ, ಸ್ವಲ್ಪ ತಡ್ಕೋ. ನಿನಗೆ ಶಾಕ್ ಆಗ್ಬಿಟ್ಟು 1 ಅವರ್ ಬೇಕು ನೀನು ಸುಧಾರಿಸ್ಕೊಳಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಕೂಲಾಗಿರುವ, ಹೇಳೋವರ್ಗು. ಇವಳೇನೋ ಮಹಾನ್ ದೊಡ್ಡ ಕಾರ್ಯ ಇವಳು ಮಹಾನ್ ಕಾರ್ಯ ಮಾಡ್ಕೊಂಡ್ ಥರ ಬಿಲ್ಡಪ್ ಕೊಟ್ಟವಳೆ ನನ್ನ ಹತ್ರ. ಹೇಳೆ, ಬಾಯ್ ಮುಚ್ಕೊಂಡು ನೀನು. ಅದೇನ ಹ್ಞೂ ಅಂತ ಇದೆಯಾ? ಹೇಳೆ ಅಂತಂದ್ರೆ ನೀನೇ ತಾನೇ ಹೇಳಿದ್ದು ಬಾಯ್ ಮುಚ್ಕೊಂಡು ಹೇಳು ಅಂತ. ಬಾಯ್ ಮುಚ್ಕೊಂಡು ಹೆಂಗೆ ಹೇಳೋದು ನಾನು? ಅಯ್ಯೋ ಕರ್ಮ, ಅದೇನಂತ ಹೇಳೆ. ಹೇಳ್ತೀನಿ. ನೇಹ ಇದ್ದಾಳಲ್ವಾ, ನೇಹ ಸಿದ್ದೇಶ್ವರ್ ಮಗಳು. ಏಯ್, ನನ್ನ ಹತ್ರ ತಮಾಷೆ ಮಾಡ್ತಾ ಇದೆಯಾ? ನೇಹ ಹೆಂಗೆ ಸಿದ್ದೇಶ್ವರ್ಗೆ ಮಗಳಾಗ್ತಾಳೆ? ಅವ್ರಿಗಿನ್ನೂ ಮದುವೆನೇ ಆಗಿಲ್ಲ. ಬಾಯಿಗೆ ಬಂದಂಗೆ ಏನಾರ ಮಾತಾಡಬೇಡ ಅವ್ರ ಬಗ್ಗೆ. ಪಾಪ ಅವ್ರು ತುಂಬ ಒಳ್ಳೆಯವರು. ಹೂನಮ್ಮ, ಒಳ್ಳೆಯವರೇ. ನಾನು ನೇಹ ಮನೆಗೆ ಹೋಗೋವರೆಗೂ ಅವ್ರನ್ನ ತುಂಬ ಒಳ್ಳೆಯವರೇ ಅಂತಾನೆ ಅನ್ಕೊಂಡಿದ್ದೆ. ಅವರು ಒಳ್ಳೆಯವರೇ, ನಾನು ಕೆಟ್ಟವರಂತ ಹೇಳ್ತಾ ಇಲ್ಲ. ನೇಹ ಸಿದ್ದೇಶ್ವರ್ ಮಗಳು ಅಷ್ಟೇ. ಅದು ಹೇಗೆ ಅಂತಂದರೆ, ಇವಾಗ ನೇಹ ಡ್ಯಾಡಿ ಅಂತ ಯಾರನ್ನ ಕರೀತಿದ್ದಾಳೆ? ಅವ್ರ ಹೆಸರು ಭೂಷಣ್ ಅಲ್ವಾ? ಅವ್ರ ತಂಗಿನ ಸಿದ್ದೇಶ್ವರು ಮದುವೆ ಆಗಿದ್ದಾರೆ. ಸಿಂಚು, ಸಿದ್ದೇಶ್ವರ್ ಮೇಲೆ ಕೋಪಕ್ಕೆ ಏನೇನೋ ಮಾತಾಡ್ಬೇಡ್ವೆ. ಅವರಂದ್ರೆ ಇಷ್ಟ ಇಲ್ಲ ಅಂತ ನಿನಗೆ ನನಗೆ ಗೊತ್ತು. ಇಷ್ಟ ಇಲ್ಲ ಅಂತಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು. ಈ ಥರ ಅಪವಾದಗಳೆಲ್ಲ ಹಾಕ್ಬೇಡ ನೀನು. ಅಯ್ಯೋ ಅಕ್ಕ, ನಿಜ ಹೇಳ್ತಾ ಇದ್ದೀನಿ. ನಾನು ಏನಕ್ಕೆ ಸಿದ್ದೇಶ್ವರ್ ವಿಷಯ ಅಲ್ಲಿ ಮಾತಾಡಲಿ? ಅವ್ರ ಮನೆಯಲ್ಲಿ ಫೋಟೋ ಇದೆ ಸಿದ್ದೇಶ್ವರ್ದು ಮತ್ತು ಅವ್ರ ಹೆಂಡತಿದು. ನಾನು ಆ ಫೋಟೋ ಬಗ್ಗೆ ಇವ್ರು ಇದಾರಲ್ಲ, ನೇಹನ್ ಸಾಕ್ತಾ ಇದಾರಲ್ಲ ಭೂಷಣ್, ಅವ್ರನ್ನ ಕೇಳಿದೆ, ಯಾರು ಸರ್ ಇವರು ಅಂತ. ಮೇಡಮ್, ಇವರು ನನ್ನ ತಂಗಿ ಗಂಡ ಅಂತ ಹೇಳಿದ್ರು. ಆಮೇಲೆ ನಂಗೆ ಡೌಟಾಗಿ, ಮಗು ಅಂತಂದರೆ ಮಗು ನನ್ನ ತಂಗಿ ಮಗು ಮೇಡಮ್, ನನಗಿನ್ನೂ ಮದುವೆ ಆಗಿಲ್ಲ, ನನ್ನ ಮಗು ಹೊಸರನ್ನ ಜೀವನ ಮಾಡ್ತಾ ಇದ್ದೀನಿ, ನನ್ನ ಮದುವೆ ಸಹ ಆಗಿಲ್ಲ ಇನ್ನೂ, ಆ ಮಗುನೇ ನನ್ನ ಪ್ರಪಂಚ ಅಂತ ಹೇಳಿದ್ರು. ನಾನು ಫೋಟೋ ನೋಡ್ತಿದ್ದು ಸುಮ್ಮನೆ ಸಿದ್ದೇಶ್ವರ್ ಬಗ್ಗೆ ಮಾತಾಡೋಕ್ಕಾಗುತ್ತಾ ಅಕ್ಕ? ನೀನೇ ಹೇಳು. ನನಗೇನೋ ನಂಬಕ್ಕೆ ಆಗ್ತಾ ಇಲ್ಲ ಸಿದ್ದು. ಸಿದ್ದೇಶ್ವರ್ ಮಗಳು ನೇಹ ಅಂತ ಅಲ್ಲ, ಅವ್ರು ಯಾಕೆ ಮಗುನ ಬಿಟ್ಟು ಹೋದ್ರಂತೆ? ಅವ್ರ ಹೆಂಡತಿಯಲ್ಲಿ ಏನಾಗಿದೆ ಗೊತ್ತಾ ಅಕ್ಕ? ಇವರೇನೋ ಕಾಲೇಜಲ್ಲಿ ಓದೋಗೋ ಏನೋ ಲವ್ ಮಾಡಿ ಮದುವೆ ಆಗಿರ್ತಾರೆ. ಈ ಚಿಕ್ಕ ವಯಸ್ಸಿಗೆ ಮದುವೆ ಆದರೆ ಡೆಲಿವರಿ ಆಗೋ ಟೈಮಲ್ಲಿ ಇಲ್ಲ ಮಗು ಪ್ರಾಬ್ಲಮ್ ಆಗುತ್ತೆ, ಇಲ್ಲ ತಾಯಿಗೆ ಪ್ರಾಬ್ಲಮ್ ಆಗುತ್ತೆ. ಇದು ನಮ್ಮ ಜನಗಳಿಗೆ ಅರ್ಥನೇ ಆಗಲ್ಲ. 20 ವರ್ಷದ ಮೇಲೆ ಹೆಣ್ಮಕ್ಳಿಗೆ ಮದುವೆ ಆದರೆ ಒಂಥರ ಮೆಚ್ಯೂರ್ ಆಗಿರುತ್ತೆ. ಅವರು ನೇಹ ಹುಟ್ಟೋಗೆ ಅವ್ರ ತಾಯಿ ತೀರ್ಕೊಂಡಿದ್ದಾಳೆ. ತೀರ್ಕೊಂಡಿದ್ದ ತಕ್ಷಣ ಸಿದ್ದೇಶ್ವರು ನನಗೆ ಮಗು ಬೇಡ, ನನಗೂ ಈ ಮಗುಗೂ ಸಂಬಂಧ ಇಲ್ಲ ಅಂತ
ಬಿಟ್ಟು ಹೋದ್ರಂತೆ. ಮತ್ತೆ ತಿಂಗಳ ಒಂದು ಸ್ವಲ್ಪ ದುಡ್ಡು ಕೊಡ್ತೀನಿ, ನೀವು ಮಗುನ ನೋಡ್ಕೊಳ್ಳಿ ಅಂತ ಹೇಳಿದ್ರಂತೆ. ಇವರು ಬೇಡ ಬೇಡ ನೀವೇನು ದುಡ್ಡು ಕೊಡೋದು ಬೇಡ ಅಂದ್ಬಿಟ್ಟು ಇವರೇ ಇಷ್ಟು ದಿವಸದಿಂದ ಮಗುನ ಸಾಕ್ತಾ ಇದ್ದಾರೆ. ಪಾಪ ಇಷ್ಟು ಎಳೆ ಮಗು ಅಂತಂದ್ರೆ ಎಷ್ಟು ಕಷ್ಟ ಇರುತ್ತಕ್ಕ. ಇವಾಗ ಆದಿ ಆಗ್ಬೋದು, ಅಪ್ಪು ಆಗ್ಬೋದು, ಅವ್ರನ್ನೆಲ್ಲ ಸಾಕಕ್ಕೆ ನಮ್ಗೆ ಎಷ್ಟೊಂದು ಹಿಂಸೆ ಅನಿಸುತ್ತೆ. ಮನೆ ಎಲ್ಲರೂ ಸುಧಾರಿಸ್ಬೇಕು. ಆದ್ರೂ ಪಾಪ ಇವರು ನೇಹನ ಪುಟ್ಟ ಮಗುವಿಂದ ಇಷ್ಟು ದೊಡ್ಡ ಮಗು ಮಾಡೋಕ್ಕೆ ಎಷ್ಟು ಕಷ್ಟಪಟ್ಟಿರ್ತಾರಕ್ಕ. ಇವ್ರಿಗಂತೂ ಯಾರೂ ಇಲ್ಲ. ಸಿದ್ದೇಶ್ವರ್ಗೆ ಅವ್ರ ತಾಯಿ ಆದರೂ ಇದಾರಲ್ಲ, ನೋಡ್ಕೊಂಬೋದಾಗಿತ್ತಲ್ಲ. ಎಷ್ಟು ಕೆಟ್ಟ ಜನ ಇರ್ತಾರಕ್ಕ ಪ್ರಪಂಚದಲ್ಲಿ. ತನ್ನ ಮಗುನೇ ಬೇಡ ಅಂತ ಹೋಗ್ತಾರಲ್ಲ. ಹೌದಾ ಸಿಂಚು? ಅಯ್ಯೋ ಪಾಪ ಅವರ ಭೂಷಣ ನೋಡಿದ್ರೆ ನಂಗೆ ತುಂಬ ಬೇಜಾರಾಗ್ತಾ ಇದೆ. ಅವರ ಎಳೆ ಮಗುನ ಸಾಕಕ್ಕೆ ಎಷ್ಟು ಕಷ್ಟಪಟ್ಟಿರ್ಬೇಡ. ಎಷ್ಟೊಂದು ಕೆಟ್ಟನು ಸಿದ್ದೇಶು. ನಾನು ಅನ್ಕೊಂಡೇ ಇರಲಿಲ್ಲ, ನಾನು ಊಹೆ ಸಹ ಮಾಡಿರಲಿಲ್ಲ ಈ ಥರ ಒಂದು ಸಿಚುವೇಶನ್ ಬರುತ್ತೆ ಅಂತ. ಹಾಗಾದರೆ ಈ ಮಗುಗೋಸ್ಕರ ಅವ್ರ ಮದುವೆನೇ ಆಗಿಲ್ಲ? ಇಲ್ಲ ಅಕ್ಕ, ಮದುವೆನೇ ಆಗಿಲ್ಲ ಅವರು. ಪಾಪ ಮಗುನ ಸಾಕ್ತಾ ಅವ್ರ ಜೀವನ ಸಾಗಿಸ್ತಾ ಇದ್ದಾರಕ್ಕ. ಅದಕ್ಕೆ ನಾನು ಅಲ್ಲಿಂದ ಬರೋಗೆ ಒಂದು ಡಿಸೈಡ್ ಮಾಡಿದ್ದೀನಿ, ಉಮಾಗೂ ಮತ್ತು ಭೂಷಣ್ ಅವ್ರಿಗೂ ಮದುವೆ ಮಾಡಲೇಬೇಕು ಅಂತ. ನಾನು ನಾಸಿರ್ ಏನು ಅಂದ್ಕೊಂಡಿದ್ರಿ ಅಂತಂದರೆ, ಉಮಾನ ಸಿದ್ದೇಶ್ವರ್ ಕೊಟ್ಟು ಮದುವೆ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನಾನು ಇವಾಗ ಮನಸ್ಸಲ್ಲಿ ಹಂಗೇ ಅಂದ್ಕೊಂಡೋಗಿದ್ದು ಉಮಾನ ಕರ್ಕೊಂಬಂದ್ಬಿಡ್ಬೇಕು ಅಂತ. ಬಟ್ ಅಲ್ಲಿ ಫೋಟೋ ನೋಡಿದ ತಕ್ಷಣ ನನಗೆ ಶಾಕ್ ಆಗ್ಬಿಡ್ತಕ್ಕ. ತುಂಬಾ ಬೇಜಾರಾಗ್ಬಿಡ್ತು. ಇಷ್ಟೊಂದು ಕೆಟ್ಟೋರ? ಎಷ್ಟು ಮುದ್ದಾದ ಮಗು ಅಕ್ಕ ನೇಹ. ಆ ಮಗುವಿಂದ ದೂರ ಇರ್ತಾರ? ಹಬ್ಬ ಹೆಂಗಾದ್ರೂ ಮನ್ಸು ಬರುತ್ತಕ್ಕ ಇಂಥ ಜನ. ಹಬ್ಬ ನನಗಂತೂ ಸಿದ್ದೇಶ್ವರ್ನ ತಿಳ್ಕೊಂಡ್ರೆ ಅಸಹ್ಯ ಆಗ್ತಾ ಇದೆ. ಇವಾಗ ಅವ್ರು ಬರಲಿ, ನೇಹನೇ ಅವ್ರ ಪಕ್ಕ ಕೂರಿಸಿ ಅವ್ರ ಜೊತೆ ಮಾತಾಡೋಕೆ ಬಿಡ್ತೀನಿ. ಹ್ಞೂ ಸಿಂಚು, ನಿಮ್ಮ ಪ್ಲ್ಯಾನ್ ಚೆನ್ನಾಗೈತೆ. ನೇಹನೇ ಅವ್ರ ಪಕ್ಕ ಕೂರಿಸ್ಬಿಟ್ಟು ನೇಹ ಜೊತೆ ಮಾತಾಡಬೇಕು ಅವರು. ಆವಾಗ ಗೊತ್ತಾಗಬೇಕು ಯಾರಪ್ಪ ಮಗು ಇಷ್ಟೊಂದು ಚೂಟಿಯಾಗಿದೆ, ಇಷ್ಟೊಂದು ಮುದ್ದಾಗಿದೆ ಅಂತ. ನಿಮ್ಮ ಮಗುನೇ ಅಂತ ಗೊತ್ತಾಗಿ ಆಮೇಲೆ ಅವ್ರು ಚೆನ್ನಾಗಿ ಬೈಬೇಕು ಸಿಂಚು. ನನಗೆ ಬರ್ತಾ ಇರೋ ಕೋಪಕ್ಕೆ ಕಪಾಳಕ್ಕೆ ಎಡ್ಬಿಡ್ಬೇಕು ಅನಿಸ್ತಾ ಇದೆ ಸಿಂಚು. ನಾವು ಹೇಳೋದು ಬೇಡಕ್ಕ ಅವ್ರ ಮಗು ಅಂತ. ಅವ್ರ ಭೂಷಣ್ ಅವ್ರು ಬರಲಿ ಸಡನ್ನಾಗಿ. ನಾನು ಸಿದ್ದೇಶ್ವರ್ ಬಂದಿದ ತಕ್ಷಣ ಅವ್ರಿಗೆ ಫೋನ್ ಮಾಡ್ತೀನಿ, ಅವ್ರು ಬರ್ತಾರೆ. ಆವಾಗ ಅವರು ನೋಡಿ ಶಾಕ್ ಆಗಬೇಕು ಈ ಸಿದ್ದೇಶ್ವರು. ಇವ್ರಿಗೆ ಅವಮಾನ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಕ್ಕ. ಆಗಿದ್ದಾಗಲಿ ಏನಾಗುತ್ತೆ ಬಿಡು ಸಿಂಚು ಅವನಿಂದ. ಏನೂ ಆಗಲ್ಲ, ನೀನೇನು ಭಯನೇ ಪಡಬೇಕಾಗಿಲ್ಲ. ನಾನು ಯಾಕಕ್ಕ ಭಯ ಪಡಲಿ? ನಾನು ಯಾಕೆ ಭಯ ಪಡಲಿ? ಅವ್ರು ತಪ್ಪು ಮಾಡಿರೋದು, ಅವ್ರು ಭಯ ಪಡಬೇಕಾಗಿರೋದು ನಾನಲ್ಲ. ಅವ್ರ ಮೇಲೆ ಎಷ್ಟೋ ಗೌರವ ಇಟ್ಕೊಂಡಿದ್ದೆ ನಾನು, ಒಳ್ಳೆ ವ್ಯಕ್ತಿ ಅಂತ. ಆದರೆ ಇಂಥ ನೀಚ ಅಂತ ನಾನು ಅಂದ್ಕೊಂಡಿರಲಿಲ್ಲ ಅಕ್ಕ. ಒಂದು ವೇಳೆ ನೇಹ ಸಿದ್ದೇಶ್ವರ್ ಮಗಳೇ ಅಂತ ಗೊತ್ತಾಗಿ, ಇಲ್ಲ ಇವಾಗ ನಾನು ಕರ್ಕೊಂಡು ಹೋಗ್ತೀನಿ, ನನ್ನ ಮಗಳು ನೋಡ್ಕೊತೀನಿ ಅಂತಂದರೆ ಏನು ಮಾಡೋದು? ಅದು ಭೂಷಣ್ ಅವ್ರು ಬಿಟ್ಟಿರೋ ವಿಷಯ ಅಲ್ಲಕ್ಕ. ಮಗುನ ಅವ್ರ ಇಷ್ಟಿನಿಂದ ನೋಡ್ಕೊಂಡಿರೋದು. ಅವರು ಏನು ಹೇಳ್ತಾರೋ ಅದು ನಮಗೆ ಸಂಬಂಧಪಟ್ಟಿದ್ದಲ್ಲ. ನೇಹ ಅವರು ಸಿದ್ದೇಶ್ವರ್ ಮಗಳು ಅಂತ ಸಿದ್ದೇಶ್ಗೆ ಗೊತ್ತಾಗಬೇಕು ಅಂತ ಭೂಷಣ್ ಅವ್ರು ಬೇಡ ಅಂತಂದ್ರು. ಬೇಡ, ಅವ್ರ ಸವಾಸನೆ ನಮಗೆ ಬೇಡ ಅಂತಂದ್ರು. ಆದರೂ ನಾನು ರಿಕ್ವೆಸ್ಟ್ ಮಾಡಿ ನೇಹನ ನಮ್ಮನೆಗೆ ಕರ್ಕೊಂಬಂದೆ. ಒಂದು ವೇಳೆ ನೇಹನ ನಾನೇ ಸಾಕ್ತೀನಿ ಅಂತಂದರೆ ಕಳಿಸ್ಕೊಡ್ಬೇಕು ಸಿಂಚು. ಚೆನ್ನಾಗಿ ನೋಡ್ಕೊತಾನೆ, ಎಂಥದ್ದು ಬೇಡ, ಸುಮ್ಮನೆ ರೇಖಾ. ಉಮಾ ತುಂಬ ಒಳ್ಳೆ ಹುಡುಗಿ, ನೇಹ ನೋಡ್ಕೊತಾಳೆ. ಉಮಾಗೂ ಭೂಷಣ್ ಅವ್ರಿಗೆ ಮದುವೆ ಮಾಡಿ ಅವ್ರು ಖುಷಿಯಾಗಿರ್ಲಿ, ಸುಮ್ಮನೆ ರೇಖಾ. ಅವನ ಜೊತೆ ಕಳ್ಸೋದು ಬೇಡ, ಅವನೊಬ್ಬನ ಕಿರಾತ್ಕ. ಆಂಟಿ ಆದಿ ಮಲ್ಕೊಂಬಿಟ್ಟ. ಅವನ ಜೊತೆ ಆಟ ಆಡೋಣ ಅಂತ ನಾನು ಬಂದ್ರೆ ಅವನೇ ನಿದ್ದೆ ಮಾಡ್ತಾ ಇದ್ದಾನೆ. ಇವಾಗ ನಾನು ಏನು ಮಾಡೋದು? ಅಯ್ಯೋ ಎಷ್ಟು ಮುದ್ದಾದ ಮಗು. ಈ ಮಗುನ ದೂರ ಮಾಡ್ಕೊಂಡವನಲ್ಲ, ಅವನಂತ ಕಿರಾತ್ಕ ಇರಬೇಡ. ಇರ್ಲಿ ಬಿಡು ಪುಟ್ಟ, ಎದ್ದೇಳ್ತಾನಲ್ಲ ಆವಾಗ ಆಟ ಆಡ್ಕೊಳಿಯಂತೆ. ಸರಿ ಆಂಟಿ, ಆಯ್ತು.